ಈಗ ಏನಾದರೂ ಮೆಲೇಷಿಯಸ್ ಆಗಿ ಒಂದು ಚಿಕ್ಕದಾಗ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು, ಸಣ್ಣದಾಗ ಒಂದು ಬರಹ ಕಳಿಸಿದ್ರೆ ಸಾಕು, ಆಮೇಲೆ ಕೆಟ್ಟದಾಗ ಒಂದು ನಿಮಗೊಂದು ಪೋಸ್ಟಿಂಗ್ ಹಾಕಿದ್ರೆ ಸಾಕು, ತಿಥಿ ಮಾಡಿ ಅವ್ರಿಗೆ ಪಿಂಡ ಇಟ್ಬಿಡ್ಬೋದು. ಭಾಳ ಸಿಸ್ಟಮೆಟಿಕ್ಕಾಗಿ ಈಗ ಅಂದರೆ ಕ್ರಮ ಜರುಗಿಸ್ಬೇಕು, ನಾವು ಸುಮ್ಮನೆ ಇರಬಾರ್ದು. ಕ್ಯಾನ್ ಯು ಹೆಲ್ಪ್ ಅಸ್ ಮೇಲ್ ಕಳ್ಸೋದು ಹೆಂಗೆ ಅಂತ ಸರ್? ಖಂಡಿತವಾಗ್ಲೂ ಏನಾಗ್ತಿದೆ ಅಂತಂದರೆ, ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥದ್ದು ನಮ್ಮ ಕಮಿಷನರ್ ಆಫೀಸ್ದು ಮೇಲ್ ಐ ಡಿಗೆ ಹೋದ ತಕ್ಷಣವೇ ಇಡೀ ಬೆಂಗಳೂರು ಸಿಟಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಓಪನ್ ಆಗ್ತವೆ. ಅದರಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಅಂತ, ಅಂದರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗಳದ್ದು ಒಂದೊಂದು ಗ್ರೂಪ್ ಅಲ್ಲಿ ಬರುತ್ತೆ. ಆ ಸೆನ್ ಪೊಲೀಸ್ ಸ್ಟೇಷನ್ದು ಮೇಲ್ ಐ ಡಿ ಇದೆ ಅಲ್ಲಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಆ ಪೊಲೀಸ್ ಸ್ಟೇಷನಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಮೊಬೈಲ್ ನಂಬರು, ಅವ್ರ ವಾಟ್ಸಪ್ ನಂಬರು ಎಲ್ಲ ಪೂರ್ತಿ ನಿಮಗೆ ಸಿಕ್ಬಿಡುತ್ತೆ. ಸೆನ್ ಪೊಲೀಸ್ ಸ್ಟೇಷನ್ದು ಅವ್ರ ಮೇಲ್ ಐ ಡಿನೂ ಇರ್ತದೆ, ಅವ್ರಿಗೊಂದು ಕಾಪಿ ಹಾಕ್ಬೋದು. ಮತ್ತು ಅದ್ರ ಜೊತೆಯಲ್ಲಿ ನೀವು ಇರ್ತಕ್ಕಂಥ ACPಗೆ ಒಂದು ಹಾಕ್ಬೋದು, ಅದನ್ನು ಸೇರಿಸ್ಬೋದು, ಒಂದು DCPಗೆ ಒಂದು ಸೇರಿಸ್ಬೋದು, ಮತ್ತು ಕಮಿಷನರ್ಗೊಂದು ಸೇರಿಸ್ಬೋದು. 100% ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಮಾಡಾದಮೇಲೆ FIR ಹಾಕಾದ್ಮೇಲೆ ನಿಮಗೊಂದು ಫೋನ್ ಮಾಡ್ತಾರೆ, ಹೀಗೆ ನೀವು ಕಳಿಸ್ಕೊಂಡಿರ್ತಕ್ಕಂಥ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ನಿಮ್ದೇನಾರ ಸಾಕ್ಷಿಗಳಿದ್ದಾವೆ ಅಂತ ಹೇಳಿದಾಗ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ತೊಗೊಂಡೋಗಿ ಕೊಟ್ಟರೆ, ತೊಗೊಂಡು ಅದನ್ನು ಸೈಬರ್ ಕ್ರೈಮ್ಗೆ ಕಳಿಸ್ಕೊಟ್ಟು ಬಂದಿರತಕ್ಕಂಥ ಸರಿನಾ ಇಲ್ವ ಅಂತ ರಿಪೋರ್ಟ್ ತೊಗೊಳ್ತಾರೆ. ಅದೇನು ಸಮಸ್ಯೆ ಆಗೋಲ್ಲ. ಅದ್ರ ಮೇಲೆ ಕೇಸ್ನ ಅವ್ರ ಮೇಲೆ ದಾಖಲು ಮಾಡಿ ಅವ್ರನ್ನ ದಸ್ಕಿರಿ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೋದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.